ನಮಸ್ತೆ. ನಿನ್ನೆ ಒಂದು ಧರ್ಮಸ್ಥಳದ ಬಗ್ಗೆ ಮಾತಾಡಿ ವಿಡಿಯೋ ಮಾಡಾಕಿದ್ದೆ. ಅದಕ್ಕೆ ನನಗೆ ತುಂಬ ಜನ ಕೆಟ್ಟದಾಗ ಕಮೆಂಟ್ ಮಾಡ್ತಾ ಇದ್ದೀರಾ. ಯಾವುದೋ ಚಾನಲ್ ಅಂತ ಬೇರೆ ಹಾಕಿದ್ದೀರಾ. ನನಗೆ ಯಾವ ಚಾನಲಾಗಿ ಕರೆದ್ರೂ ಬಂದು ಮಾತಾಡೋವಷ್ಟು ಧೈರ್ಯ ಇದೆ. ನಾನು BJPಲೂ ಕೆಲಸ ಮಾಡ್ತಿಲ್ಲ, ಧರ್ಮಸ್ಥಳದೊಳಗೂ ಕೆಲಸ ಮಾಡ್ತಿಲ್ಲ, ಎಕಡೆನೂ ಕೆಲಸ ಮಾಡ್ತಿಲ್ಲ. ನಾನೊಬ್ಬಳು ವೀರಶೈವ ಲಿಂಗಾಯತ. ನಾವು ಪೂರ್ವ ಜನ್ಮದಿಂದನೂ ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ. ನಮ್ಮ ಅಜ್ಜ ಅಜ್ಜಿ ತಾತ ಮುತ್ತಾತ ಎಲ್ಲರೂ ಪೂರ್ವಜರಿಂದನೂ ಆ ದೇವಸ್ಥಾನಕ್ಕೆ ಹೋಗಿ ಬಂದಿರೋದ್ರಿಂದ ನಮಗೆ ಆ ದೇವಸ್ಥಾನ ಬೇಕು, ನಾವು ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ನಾನು ಮಾತಾಡಿದ್ದಷ್ಟೇ. ಯಾರ್ಯಾರು ಎಷ್ಟಿಷ್ಟು ಲಕ್ಷ ದುಡ್ಡು ಕೊಡ್ತಿದ್ದೀರಾ ಕೊಡಿ, ನೀವೇ ತಿಂತಾ ಇದ್ದೀರಲ್ಲ, ಅದಕ್ಕೆ ನಿಮ್ಮನ್ನು ಕಂಡ್ರೆ ಹೊಟ್ಟೆ ಕಿಚ್ಚು. ಪಾಪ ಇವರೆಲ್ಲ ಸೌಜನ್ಯನ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಿದ್ದಾರೆ, ನಮಗೆ ಮಾತ್ರ ಏನೂ ಸಿಗ್ತಿಲ್ವಲ್ಲ ಅಂತ. ಕೊಡಿ, ನಮಗೂ ಒಂದೊಂದು ಸೂಟ್ ಕೇಸು, ನಾವು ಮಾತಾಡ್ತೀವಿ. ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ ಅವ್ರು ಹೆಗ್ಡೆಯವ್ರು ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ಮಾತಾಡಿದ್ದೀವಿ. BJPಯವ್ರ ಪರವಾಗಿ ಮಾತಾಡಿದ್ದಾರೆ, BJPಯವ್ರು ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ಮಾತಾಡ್ತಾ ಇದ್ದೀವಿ. ನೀವು ಕೊಡಿ, ನಿಮ್ಮ ಪರವಾಗಿ ಮಾತಾಡ್ತೀವಿ. ನಿಮಗೆ ಮಾತ್ರ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಐತೆ, ನಮಗಿಲ್ವಾ? ನಮಗೂ ಯಾವುದೇ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಿ ಒಂದೇನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಆ ಜಾಗದಲ್ಲಿ ಮುಂದೆ ಇರ್ತೀವಿ. ನಾವು 1000 ಜನಕ್ಕೆ ಮಾಡಿದ್ದೀವಿ ಹೆಲ್ಪು. ನೀವು ಹೇಳ್ಕೊತೀರ, ನಾವು ಹೇಳ್ಕೊಳಲ್ಲ ಅಷ್ಟೇ. ನೀವು ಕೊಡ್ರಪ್ಪ, ನಾವು ಒಂದು ಎಲ್ಲೆಲ್ಲಾರು ಸೈಟು ಮನೆ ತೊಗೊಂಡು ಕಟ್ಕೊತೀವಿ, ನಾವು ಐಷಾರಾಮಿ ಜೀವನ ಮಾಡ್ತೀವಿ. ಹೆಣ್ಮಕ್ಳ ಬಗ್ಗೆ ಕೆಟ್ಟ ಕಮೆಂಟ್ ಮಾಡೋರು ಯಾರೂ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಲ್ಲ. ನೀವು ದೇವ್ರುಗಳಿಗೇ ಬೆಲೆ ಕೊಡಲ್ಲ, ದೇವ್ರಿಗೇ ಎದುರುಕೊಳಲ್ಲ. ಮನುಷ್ಯರಿಗಿಂತ ದೊಡ್ಡವನ ದೇವರು ಅನ್ನಂಗೆ ಕೇಳ್ತೀರ. ದೇವ್ರಿಗಿಂತ ದೊಡ್ಡವರ ಮನುಷ್ಯರು? ದೇವಸ್ಥಾನಕ್ಕಿಂತ ದೊಡ್ಡವರ ನೀವು ಅಂತ ಹೇಳಿ ಹೋಗಲಿ. ನಮಗೆ ದೇವರೇ ದೊಡ್ಡವನು. ಯಾರು ಕೆಟ್ಟ ಕಮೆಂಟ್ ಮಾಡಬೇಡಿ, ದಯವಿಟ್ಟು ಹೇಳ್ತೀನಿ. ಕಮೆಂಟ್ ಮಾಡೋಂಗಿದ್ರೆ ಬನ್ನಿ, TV ಚಾನಲಲ್ಲಿ ಕುತ್ಕೊಳ್ಳೋಣ ಹೋಗಿ. ನೀವೇನು ಹೇಳಬೇಕು ಅಂತ ಇದ್ದೀರಾ ಅದು ಹೇಳಿ, ನಾನೇನು ಹೇಳಬೇಕು ಅಂತ ಇದ್ದೀನಿ ಅದು ನಾನು ಹೇಳಿ. ಇವತ್ತೇ ಅಲ್ಲ, ನಾನು ಸಾಯೋವರೆಗೂ ನಾನು ಧರ್ಮಸ್ಥಳದ ಪರವಾಗೇ ಇರೋದು. ಹಿಂದೂ ದೇವಸ್ಥಾನದಲ್ಲಿ ಎಲ್ಲೇ ಅನ್ಯಾಯ ಆದರೂ ನಾವು ಅಲ್ಲಿರ್ತೀವಿ. ನಮಗೆ ದೇವ್ರು ಮುಖ್ಯ. ಮನುಷ್ಯರು ಇವತ್ತು ಇರ್ತಾರೆ, ನಾಳೆ ಸತ್ತೋಗ್ತಾರೆ. ಸಾಯೋ ಮನುಷ್ಯರಿಗೋಸ್ಕರ ಯಾರೂ ಹೋರಾಡಲ್ಲ. ನಮ್ಮ ಮಕ್ಕಳು ಮರಿಮಕ್ಕಳು ಮುಂದಿನ ಪೀಳಿಗೆಗೆ ಬೇಕು ಒಂದು ದೇವಸ್ಥಾನ, ಒಂದು ಪುಣ್ಯ ಸ್ಥಳ ಅಂತ ಹೋರಾಡ್ತಿರೋದಷ್ಟೇ. ಈಗ ನೀನು ಎದುರಿಸ್ದೆ, ನೀನು ಬೈದೆ ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನದ ಬಗ್ಗೆ ಮಾತಾಡೋದು ಬಿಡ್ತೀನಾ?